ನಮಸ್ಕಾರ ಸ್ನೇಹಿತರೆ. ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ನಗರಗೆರೆ ಗ್ರಾಮದ ಗುಡ್ನಪ್ಪ ಅನ್ನುವಂಥ ಒಂದು ಟಗರುಜೋಗಿ ಸಂಪ್ರದಾಯದ ಕಲಾವಿದರ ಮನೆಯಲ್ಲಿ ಇದ್ದೇವೆ. ಗೊರವೆಯ ಈ ವೇಷ ಏನೀಗ ಧರಿಸಿದ್ದಾರೆ ಇದು ಮೈಲಾರಲಿಂಗ ಪರಂಪರೆಯ ಗೊರವರ ವೇಷ. ಈಗ ಇವರ ಪಕ್ಕದಲ್ಲಿ ಗುಡ್ಡಪ್ಪ ಅವರ ಪಕ್ಕದಲ್ಲಿ ನಿಂತಿರ್ತಕ್ಕಂತಹ ಆದಿನಾರಾಯಣಪ್ಪನವರು, ಈ ಆದಿನಾರಾಯಣಪ್ಪನವರು ತಾತ ಗಂಗಪ್ಪ ಅಂತ ಹೇಳಿ ಅವರ ಕಾಲದಿಂದಲೂ ಇವರು ಒಂದು ಗೊರವ ಸಂಪ್ರದಾಯ, ಟಗರುಜೋಗಿ ಸಂಪ್ರದಾಯ, ಈ ಥರ ಸಂಪ್ರದಾಯಗಳಲ್ಲಿ ಇವರು ಬಂದವರು. ಇವರು ಕುರುಬರಿಗೂ ಕೂಡ ಕುಲಗುರುಗಳು, ಹಳೆ ಮಕ್ಕಳು, ಕುರುಬರಿಗೂ ಕುಲಗುರುಗಳು ಕೂಡ. ಕುರುಬರಿಗೆ ಕುಲಗುರುಗಳು ಜೊತೆಗೆ ಕುರುಬರಿಗೆ ಹಳೆ ಮಕ್ಕಳು ಅನ್ನುವಂತಹ ಒಂದು ದೊಡ್ಡ ಗೌರವ ಪದವಿ ಇವ್ರಿಗಿದೆ. ಕಾಲದಿಂದ ಶತಮಾನದಿಂದ, ಅದು 12ನೇ ಶತಮಾನ ಕಾಲದಿಂದ ಇವರು ಈ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದು ಬಸವಾದಿ ಪ್ರಮಥ ಶರಣರು ಏನಿದ್ರು 12ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ, ಆ ಕಲ್ಯಾಣ ಕ್ರಾಂತಿ ಕಾಲದಿಂದ ಶಾಂತಮುತ್ತಯ್ಯ, ಗುರು ರೇವಣಸಿದ್ಧ, ಮೈಲಾರಲಿಂಗ, ಬೇರೆ ಬೇರೆ ಈ ವೀರ ನಾಯಕರು, ಕುರುಬರ ನಾಯಕರೇನಿದ್ದಾರೆ, ಆ ನಾಯಕರ ಕಾಲದಿಂದಲೂ ಕೂಡ ಪರಂಪರಾನುಗತವಾಗಿ ಅವರ ಕುಲಕಥನಗಳನ್ನು ಹೇಳಿಕೊಂಡು ಬಂದಂತಹ ಕಲಾವಿದರುಗಳಿವರು. ಇವರ ಬಗ್ಗೆ ನಾನು ಕೆಲವು ಮಾತಾಡ್ತಾ ಹೋಗ್ತೇನೆ. ಅದನ್ನು ದಾಖಲೀಕರಣ ಮಾಡ್ತಿದ್ದಾರೆ ನಮ್ಮ ಆದಿನಾರಾಯಣಪ್ಪನವರ ಮಗ. ಅವರು, ನಿಮ್ಮ ಹೆಸರು ಹೇಳ್ರಿ? ಆದಿಮೂರ್ತಿ, ವೃತ್ತಿಯಿಂದ ಇಂಜಿನಿಯರ್. ಇದನ್ನ ದಾಖಲು ಮಾಡ್ಕೊಂಡು ಹೋಗ್ತಾ ಇರಿ. ಈಗ ಗುಡ್ನಪ್ಪನವ್ರು ಏನಿದ್ದಾರೆ, ಇವ್ರ ಕೈನಲ್ಲಿ ಇರ್ತಕ್ಕಂಥದ್ದು ಡಮರುಗ, ಇದು ಶಿವನ ಡಮರುಗ. ಮತ್ತೆ ಡೋಣಿ ಇದು ಇದೆ ನೋಡಿ, ಇದು ಪಿಳ್ಳಂಗೋವಿ. ಈಗ ಇದು ಡೋಣಿ, ಮತ್ತೆ ಅದು ಒಕ್ಕಳ ಗಂಟೆ, ಇವೆಲ್ಲ. ಮತ್ತೆ ಇದು ಟೊಪ್ಪಿ. ಇದು ಮೈಲಾರಲಿಂಗನ ಸಂಪ್ರದಾಯದಲ್ಲಿ ಮೈಲಾರಲಿಂಗನು ಮಣಿಮಲ್ಲಾಸುರರನ್ನುವಂತ ಸಂಹಾರ ಮಾಡಬೇಕಾದಾಗ ಇಂಥ ಒಂದು ವೇಷವನ್ನ ಧರಿಸಿಕೊಂಡು ಬಂದ್ರಂತೆ. ಈಗ ನಾನ್ ಮಾತಾಡೋದಕ್ಕಿಂತ ಆ ಆದಿನಾರಾಯಣಪ್ಪನವರು ಏನಿದ್ದಾರೆ, ಆದಿನಾರಾಯಣಪ್ಪನವರು ಮತ್ತೆ ಗುಡ್ಡಪ್ಪರು, ಇವರೇ ಈ ಸಂಪ್ರದಾಯದ ಬಗ್ಗೆ ಹೇಳ್ತಾರೆ. ಈಗ ಕುರುಬರಿಗೆ ವೀರದೇವರು ಅಥವಾ ಬೈರಲಿಂಗೇಶ್ವರ, ವೀರಲಿಂಗೇಶ್ವರ, ಮತ್ತೆ ಕುರುಬರಿಗೆ ಗುರು ರೇವಣಸಿದ್ಧ, ಮತ್ತೆ ಕುರುಬರಿಗೆ ಮೈಲಾರಲಿಂಗ, ಇಂಥ ಕುಲನಾಯಕರು ದಾರ್ಶನಿಕರಿದ್ದಾರೆ. ಅವರ ಪರಂಪರೆ ಮುಂದುವರೆಸಿರೋರು ಆದಿನಾರಾಯಣಪ್ಪನವರೇ. ಎದುರೇ ಬಸಪ್ಪ ಪ್ರಧಾನಿ, ಶಾಸ್ತ್ರಕೋಟಿ ಶರಣಗಳು, 180 ಮಂದಿ ಗಣಗಳು. ಹಾಲು ಕುಡಿದವರಿರಲ್ಲ, ಮೇದು ಮಾಂಸ ತಿಂದಿರೋರಲ್ಲ ಅಂತ ಜಾಗದಲ್ಲಿ ಕಲ್ಯಾಣಪುರ ಪಟ್ಟಣದಲ್ಲಿ ಬಸವಣ್ಣವ್ರು ತಾನೆ ಮೈಲಾರಲಿಂಗೇಶ್ವರ ಒಂದು ಕುರುಬರು ಟಗರುಜೋಗಿ ಅಂತಂದೇಳಿ, ಕುರಿ ಬಿಟ್ಟಿದ್ದಕ್ಕೆ ಕುರಿ ಅನ್ನೋದು ಎತ್ತಗದ ಸತ್ತಿರೋದು ಕುರಿನ ಹೊತ್ತು ಮಾರಬೇಕು ಅಂತಂದೇಳಿ ಆ ಕಾಲದಲ್ಲಿ ಇದು ಮಾಡಿದ್ರು. ಆ ಒಂದು ಕುರಿನ ಹಿಡಿದು ನಿಲ್ಲಾಕಿದ್ದಕ್ಕೆ ಟಗರುಜೋಗಿ ಅಂತಂದೇಳಿ ಬಂತು ಹೆಸರು. ಆ ಹೆಸರು ಬಂದಿರುವಾಗ ಈ ಕುರಿ ಕೊಂಬನೋದು ಆವಾಗ ಈಗ ನೆಟ್ಟಗಿದ್ರು. ಈ ಕುರಿ ಕೊಂಬನೋದು ಆ ಕಾಲದಲ್ಲಿ ಈಗ ನೆಟ್ಟಗಿದ್ವು. ಟಗರುಜೋಗಿ ಅನ್ನೋಂತ ಒಂದು ಶಿಷ್ಯ ಬಂದು ಕುರಿನ ಹಿಡ್ಕೊಂಡು ತಲೆ ಕೊಂಬನ ಹಿಡ್ಕೊಂಡು ಈಗ ನಿಲ್ಲುತ್ತಿದ್ಕ ನೀನು ಟಗರುಜೋಗಿಯಪ್ಪ ಅಂತಂದೇಳಿ ಆವಾಗ ನಮ್ಗೆ ಬಿರುದುಗಳು ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಬಂದಂತಹ ಬಿರುದುಗಳಿವು. ಆದಿನಾರಾಯಣಪ್ಪನವರು ಅವರು ಅವರ ತಾತರ ಕಾಲದಿಂದ ಇದನ್ನ ಮುಂದುವರೆಸ್ಕೊಂಡು ಬಂದಿರೋರು. ಅವರು ಈ ಸಂಪ್ರದಾಯದ ಕುರಿತು ಮಾತಾಡ್ತಾರೆ. ಇರುವಂತಿ ಲಾಳಿ ಕೃಷ್ಣಮ್ಮನ ಮಗ ಟಗರುಜೋಗಿ ಪೆನಗೊಂಡೆ ತಾಲೂಕು, ಅಲ್ಲಿ ಟಗರುಜೋಗಿ ಅಂತಂದೇಳಿ ನಮ್ಮ ಕುರುಬರೆಲ್ಲ ಸೇರಿ ಹಳೆಮಗನಾಗಿ ನೀನು ನಮ್ಮ ಕಾರ್ಯನಿರ್ವಹಿಸಬೇಕು, ಕುರುಬವನ ಹೆಸರಂಗೆ ಹತ್ತಿದಾರ ಉಣ್ಯದಾರ ಕಂತ ಹೇಗೆ ಬಂತು, ಮತ್ತೆ ಎಲ್ಲೇ ಆಗಲಿ ಹೋಗಿ ನಮ್ಮ ಕುರುಬದ ಒಂದು ವಂಶ ಪರಂಪರೆ ಯಾವ ತರ ಉತ್ಪನ್ನ ಆಯ್ತು, ಕಲ್ಯಾಣದಲ್ಲಿ ಬಣಿಸಿಗರಿಗೂ ಕುರುಬರಿಗೂ ವೇದ್ಯ ಆಯಿತು, ಹಾಲು ಅನ್ನೋದು ಕುಡಿಯೋರು ಇರ್ಲಿಲ್ಲ, ಮತ್ತೆ ಮಾಂಸಾಹಾರಗಳು ತಿನ್ನೋರು ಇರ್ಲಿಲ್ಲ,
ಆವಾಗ ಎತ್ತುಗಲಿಂಗ, ತೊತ್ತುಗಲಿಂಗ, ಗರಗಾಲಲಿಂಗ, ಬೆಕ್ಕುಗಲಿಂಗ, ಬ್ಯಾಡಗಲಿಂಗ, ಸರ್ವೋಕ್ತಲಿಂಗ ಲಿಂಗಬಿಡು ಪಟ್ಟಣವಾಗಿತ್ತು. ಕುರುಬನ್ನೆಲ್ಲ ಹೊರಗಡೆ ಹಾಕಿಬಿಟ್ಟು ಮಾಂಸಾಹಾರಗಳು ತಿನ್ನೋರಿದ್ರೆ ಬಸವಣ್ಣನ ಚಲಬಸವಣ್ಣನ ಮಾತುಗಳು ಹೋಗ್ಬಿಡ್ತಾವ ಅಂತಂದ ಹೇಳಿ ಊರಿನಿಂದ 6 ಮೈಲಿ ದೂರ ಇರಬೇಕು. ನೀವು ಅಂಗಡಿಯಲ್ಲಿ ಯಾವುದೇ ವ್ಯಾಪಾರ ಕೊಡಬಾರ್ದು, ಮತ್ತೆ ಅಜಾಮರು ಶೇವಿಂಗ್ ಮಾಡಬಾರ್ದು, ಇವರೆಲ್ಲ ಹೀನಕುಲ ಅಂತಂದ ಹೇಳಿ ಹೊರಗಡೆ ಹಾಕಿದಾಗ ಆವಾಗ ಗುರು ರೇವಣ ಸಿದ್ದೇಶ್ವರನ ಒಂದು ಆಧೀನದಿಂದ ಆತ್ಮ ವರದಿಂದ ಅವರೊಂದು ಗೂಳಿ ಅನ್ನೋದು ನಮ್ಮ ಟಗರಿಗೂ ಅವ್ರಿಗೂ ದೊಡ್ಡದಾಗ ಅದು ಬಹಳ ವ್ಯತ್ಯಾಸ ಇದೆ. ಅದು ಹೇಳ್ಬೇಕಾದ್ರೆ ಅಷ್ಟು ಸುಲಭವಾಗಿ ಆಗಲ್ಲ, ಸುಮಾರು ಒಂದು ದಿನವೆಲ್ಲ ಹಿಡಿಯುತ್ತದೆ. ಆವಾಗ ನೀವು ಸತ್ತು ಕುರಿಯನ್ನ ಎಬ್ಬರಿಸಬೇಕು. ಅಂದ್ರೆ ನಿಮ್ಮ ದೇವರಲ್ಲಿ ಸತ್ಯ ಇದೆ ಅಂತಂದ ಹೇಳಿ ನಾವು ಒಳಗಡೆ ಬಿಡ್ತೀವಿ ನೀವು ಅಂದಾಗ ಸತ್ತು ಕುರಿಯನ್ನು ಎಬ್ಬರಿಸಿದಂತವರು ಟಗರು ಜೋಗಿ. ಇವು ಅದರಿಂದ ನಮಗೆ ಟಗರು ಪವಾಡ ಅಂತಂದ ಹೇಳಿ ಅವತ್ತು ಕೊಟ್ಟಿದ್ದಾರೆ. ಆ ಟಗರು ಪವಾಡದಿಂದ ನಮ್ಮ ಆಲ್ಮ ಟಗರು ಮಾನಿಗಳಿಗೆ ಮಾತ್ರನೇ ಹೋಗೋದು. ಅವು ಹುಟ್ಟಿದ್ದು ಬೆಳೆದಿದ್ದು ಅವ್ರಿಗೆ ಕುರುಬಾನ ಹೆಸರಂಗೆ ಬಂತು, ಹಾಲ್ಮತನ ಹೆಸರಂಗೆ ಬಂತು. ಮೊದಲಿಗೆ ಇವ್ರು ಯಾರು? ಮೇಡ ಚೆನ್ನಾರೆಡ್ಡಿ ಮಗಳು ಸಿದ್ದಮ್ಮ ಅವರಿಗೆ ಹುಟ್ಟಿದ್ರು. ಆದಿ ಅನಾದಿ ಅದ್ವಿಜ ಭಿನ್ನಯುಕ್ತ ಮಣಿರಣ ಮಾನ್ಯಾರಣ ವಿಶ್ವಾಸನ ಅಲಂಕೃತ ಕೃತ ಪ್ರೇತ ದ್ವಾಪರ ಕಲಿಯುಗ ತಿಂದ್ರು ಕೂಡ ಯಾವ್ಯಾವ ವ್ಯತ್ಯಾಸ ಏನೇನ್ ಬೇಕನ್ನೋದು ನಮ್ಮಲ್ಲಿದ್ದಾವೆ. ಅದಕ್ಕೋಸ್ಕರವಾಗಿ ನಾವು ಈಗಲೂ ಕೂಡ ಇದರಲ್ಲೇ ಹೊಟ್ಟೆ ಹೊಡ್ಕೊಂಡು ಇದರಲ್ಲೇ ಜೀವನ ಮಾಡಿಕೊಂಡು ನಮ್ಮ ತಾತನವರು ನಮ್ಮ ತಂದೆಯವರು ಬಂತು, ತಂದೆಯವರಿಂದ ನಮಗ್ ಬಂದು ನಾವು ಆ ವ್ಯತ್ಯಾಸ ಬಿಡದೆ ಹಂಗೆ ಇವತ್ತು ಕೂಡ ಕುರುಬ ಕಾಯಕ ಮಾಡ್ತಾ ಇದ್ದೀವಿ. ಕಾಯಕ ಮಾಡ್ತಾ ನಾವು ಜೀವನ ಮಾಡ್ತಾ ಇದ್ದೀವಿ. ನಗರಗೆರೆಯಲ್ಲಿರುವಂತ ಎಕ್ಸ್ ಚೇರ್ಮನ್ ಆಧಾರಪ್ಪ ಅನ್ನೋರು ನಾನು ಮಾತಾಡ್ತಾ ಇರೋದು. ಆಧಾರಪ್ಪನವರು ಈ ನಗರಗೆರೆ ಏನು ಹೋಬಳಿ ಹೆಡ್ ಕ್ವಾರ್ಟರ್ ಇದೆ ಗೌರಿಬಿದನೂರು ತಾಲೂಕಿನಲ್ಲಿ, ಇದರಲ್ಲಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಇರ್ತಕ್ಕಂಥವ್ರು. ಇವರ ಶ್ರೀಮತಿಯವರು ಸಿದ್ದಮ್ಮ ಅವರು ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗವ್ರೆ. ಆಧಾರಪ್ಪನವರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಆದ್ರೆ ಈ ಸಮುದಾಯ ತಮ್ಮನ್ನ ಮುರುಗು ಭಾಷೆಯಲ್ಲಿ ಮಾತಾಡುವಂತದ್ದು, ಮನೆ ಭಾಷೆ ತೆಲುಗು. ಇವರು ಕಾರಿಗಾಳ್ಳು ಅಂತ ಹೇಳಿ ಹೇಳ್ತಾರೆ, ಜಂಗಾಲೊಳ್ಳು ಅಂತ ಹೇಳಿ ಕರೀತಾರೆ, ಜಂಗಾಲಿಗರು ಅಂತ ಕರೀತಾರೆ, ಬುಡುಗ ಜಂಗಮರು ಅಂತ ಕರೀತಾರೆ. ವೇಷಗಳನ್ನ ಭಾವಾಚ, ಬಹುರೂಪಿ, ಬೈರಾಗಿ, ಈಗ ಅಗಲು ವೇಷ, ಹಿಂಗೆಲ್ಲ ವೇಷಗಳನ್ನ ಕಟ್ತಾರೆ. ಕೊಂಡಮಾಮ ವೇಷ, ಬಾಲಸಂತ ವೇಷ, ಇಂಥವೆಲ್ಲ ವೇಷಗಳನ್ನ ಧರಿಸ್ತಾರೆ. ಆದ್ರೆ ಇಲ್ಲಿ ನಗರಗೆರೆ ಗ್ರಾಮದಲ್ಲಿ ವಿಶೇಷವಾಗಿ ಇವರು ಧರಿಸುವಂತ 2 ವೇಷಗಳು, ಪ್ರಧಾನ ವೇಷಗಳು. ಒಂದು ಏನು ಮೈಲಾರಲಿಂಗನ ಬರವ ವೇಷ, ಮೈಲಾರಲಿಂಗ ಪರಂಪರೆಯ ಬರವ ವೇಷ. ಇನ್ನೊಂದು ಬಂದು ಟಗರು ಜೋಗಿಗಳು ವೇಷ. ಟಗರು ಜೋಗಿಗಳಲ್ಲಿ ಮುಖ್ಯವಾಗಿ ಶಾಂತಮುಕ್ತಯ್ಯನ ಪವಾಡವನ್ನ ಹೇಳುವಂತಹ ಮೈಲಾರಲಿಂಗನ ಪವಾಡವನ್ನು ಹೇಳ್ತಾರೆ. ಮತ್ತೆ ಆ ಟಗರ್ ಕಾಳಗ ಏನಾಯ್ತು ಕಲ್ಯಾಣ ಪಟ್ಟಣದೊಳಗೆ, ಅಕ್ಕ ಮಾಯಮ್ಮ ಮತ್ತೆ ತಮ್ಮನಾದಂತ ಬೀರಪ್ಪನ ಟಗರ್ಗಳ ನಡುವೆ ಆ ಟಗರ ಕಾಳಗಳ ಬಗ್ಗೆ ಹೇಳುವಂತ ಟಗರ ಜೋಗಿ ಒಂದು ವೇಷ ಅಂತ ಹೇಳಿ ಈ ಒಂದು ವೇಷ ಧರಿಸ್ತಾರೆ. ಇವ್ರ ಮನೆ ಭಾಷೆ ಹೆಂಗಿರುತ್ತೆ, ಮುರುಗು ಭಾಷೆ ಅನ್ನೋದಕ್ಕೆ ಇವರಿಬ್ರು ಮಾತಾಡ್ತಾರೆ. ಕೇಳೋಣ ಅವರ ಭಾಷೆ ಒಳಗೆ ಏನೇನು ಯಾವ್ದು ಏನಂತ ತಿಳಿತಾರೆ ಅಂತ ಕೇಳಿ. కాదలు పోదామనుకుంటే ఏడపై ఏడన్నా నాకు చాలా కాదలు తెచ్చుకున్నాను పోయేదానికి సింపుల్ పట్టాలని ఇక అన్నాడు వచ్చింది అన్నాడు దానికి ఇప్పుడు ఒకటి నాగన్న ఇవంతా సర్లేదు మనకని కొన్ని ఇడిచిపెట్టేసి కొన్ని మాత్రం చేస్తా ఉన్నాం ನೋಡಿ. ಹೀಗೆ ಇವರ ಒಂದು ಮುರುಗು ಭಾಷೆ ಅಂದ್ರೆ ಈ ಜನಾಂಗ ಗುಟ್ಟುಗಳನ್ನ ರಹಸ್ಯಗಳನ್ನ ಕಾಪಾಡ್ಕೊಳ್ಳುವಂತ ಭಾಷೆ. ಅದು ಇನ್ನೊಬ್ಬರಿಗೆ 4ನೇವ್ರಿಗೆ 3ನೇವ್ರಿಗೆ ಗೊತ್ತಾಗಬಾರ್ದು. ಇವ್ರು ಏನು ವ್ಯವಹಾರಗಳು ಮಾಡ್ತಾರೋ ಅವಾಗ ಹಿಂದೆ ಏನಿತ್ತಪ್ಪ ಅಂದ್ರೆ ಸುಂಕ ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ. ಸುಂಕ ಕಟ್ಟಬೇಕಾದಾಗ ಇವ್ರು ಪುಟ್ಕೋಸಿಗಳು ಹಾಕೊಂಡು ಓಡಾಡ್ತಿದ್ರು. ಪುಟ್ಕೋಸಿ ಒಳಗೆ ಸುಂಕ ಇಟ್ಕೊಂಡು ಹೋಗೋರು, ಕಳ್ಕಾಕರ್ಗೆ ಅನುಮಾನ ಬರಬಾರ್ದು ಅಂತ ಹೇಳ್ಬಿಟ್ಟು ಸಿಪಿ ಬೋನ್ ಇದ್ರ ಬಗ್ಗೆ ಬರೀತಾನ. ಹಂಗೆ ಬೇರೆಯವರಿಗೆ ಇವ್ರು ಏನು ಸರ್ಕಾರಕ್ಕೆ ಸುಂಕ ವಸೂಲಿ ಮಾಡಿ ಕಟ್ತಾರೆ ಅದು ಗೊತ್ತಾಗಬಾರ್ದು. ಇನ್ನೊಂದು ರಹಸ್ಯ ತಿಳ್ಕೋಬೇಕು. ಬೇರೆ ವೈರಿಗಳು ನಮ್ಮ ಮೇಲೆ ದಂಡೆತ್ತಿ ಬರ್ತಾರೆ ಅನ್ನುವಾಗ ಇವರು ಈ ವೇಷಗಳಲ್ಲಿ ಹೋಗ್ಬಿಟ್ಟು ಗೊತ್ತಾಗ್ದಂಗೆ
ಆ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ಬೇರೆ ಬೇರೆ ಇಲ್ಲಿ ಸರ್ಕಾರ ಕೇಳೋರು, ಓ ನಮ್ಮ ದೇಶದ ಮೇಲೆ ಹಿಂಗೆ ವೈರಿಗಳ ಆಕ್ರಮಣ ಆಗುತ್ತೆ, ಅಥವಾ ಆ ದೇಶದಲ್ಲಿ ಮಳೆ ಬೆಳೆ ಸಮೃದ್ಧಿ ಹಿಂಗಿದೆ, ನಮ್ಮ ಸ್ಥಿತಿಗತಿ ಹಿಂಗೈತೆ ಅಂತ ಹೇಳಿ ಅಂತ ಕೆಲಸಗಳನ್ನ ಇವರು ಮಾಡ್ತಾ ಇದ್ರು ಅಂತ ಹೇಳಿ ಹಿಂದೆ ನೋಡಿ. ಎಷ್ಟು ಶ್ರೀಮಂತ ಕಲೆ ಅಂದ್ರೆ, ಇವರಷ್ಟು ಶ್ರೀಮಂತ ಕಲೆ ರಾಮಾಯಣ, ಮಹಾಭಾರತ, ಆದಿಜಾಂಬವ ಪುರಾಣ ಅಂದ್ರೆ ಅದು ಅವನೇನು ಗಾರುಡಿ ಗಂಗ ಭಾರತ, ಜಲಜಾಂಬವ ಪುರಾಣ ಅಂತ ಎಲ್ಲ ಮಾಡಿದ್ರಂತೆ ಹಿಂದೆ ಆ ಭೂಮಿನ ನಿರ್ಮಿಸಬೇಕಾದ. ನಮ್ಮ ತಂದೆಯವರು ತಾತನವ್ರು ಏನ್ ಹೇಳ್ತಾ ಇದ್ರಂದ್ರೆ, ಈ ಆದಿಗುನ್ನ 6 ವರ್ಷ ದೊಡ್ಡವನು, ಆತನು ಜಾಂಬು ಅಂತ ಆದಿಗುನ್ನ 6 ವರ್ಷ ದೊಡ್ಡವನು ಅಂದ್ರೆ ಆದಿಜಾಂಬು ಅಂತಂದ ಹೇಳಿದ್ರೆ ಅವರೊಂದು ಮಾತಿಗೆ ತಪ್ಪಿದಕ್ಕೋಸ್ಕರವಾಗಿ ಇದೇ ಇದರಲ್ಲಿ ಕೂಡ ಅವ್ರ ಮಾದಿಗರನ್ನ ಹೆಸರು ಬಂತು ನೋಡಿ. ಆದ್ರೆ ಆ ವ್ಯತ್ಯಾಸ ಬೇರೆ ಇದೆ. ಅದೊಂದು ಇತಿಹಾಸ ಹೇಳ್ತಾರೆ. ಪ್ರಪಂಚ ಸೃಷ್ಟಿ ಕುರಿ ಹುಟ್ಟಿದ್ದು ಇತಿಹಾಸ ಹೇಳ್ತಾರೆ, ಕುರುಬ ಹುಟ್ಟಿದ ಇತಿಹಾಸ ಹೇಳ್ತಾರೆ. ಗಾಢಗನ್ನರು, ಕಿನ್ನರು, ಕೆಂಪರು, ಸುದ್ದು ಮಹಾದೇವರು, ಗೋಕರು, ಸಪ್ತು ಋಷೀಶ್ವರೆಲ್ಲ ಈ ಆಲ್ಯಾದೇವಿ, ಅಲ್ಯ ಮಹರ್ಷಿ ಆಲ್ಯಾದೇವಿ ಅನ್ನೋರ್ನ ಗೌತಮ ಮಹರ್ಷಿ ಅವರು ಆಲ್ಯಾದೇವಿ ಅನ್ನೋರು ದೇವೇಂದ್ರ ಬಂದು ಬತ ಕೇಳಿಸಿದಾಗ ಶ್ರೀಮನ್ ಮಹಾವಿಷ್ಣು ಎಲ್ಲಿ ನೀನು ಶಾಪ ವಿಮೋಚನವಾಗುವುದಿಲ್ಲ, ಸದಾಶಿವಪ್ಪನಿಂದ ಮಾತ್ರ ನೀನು ಶಾಪ ವಿಮೋಚನೆ ಆದಾಗ ಅವಾಗ ದೇವೇಂದ್ರ ಪಟ್ಟಣಕ್ಕೆ ಆತ್ಮನಿಗೆ ಶಾಪ ಆಗಿತ್ತು, ನೀನು ಮಳೆಯೆಲ್ಲ ವೇರಿಗಳಾಗಲಿ ಅಂತಂದ ಹೇಳಿ ಗೌತಮ ಮಹರ್ಷಿ ಶಾಪ ಕೊಟ್ಟಿದ್ರು. ಅವ್ರು ಶಾಪ ಕೊಟ್ಟಿರೋ ಹೊತ್ತಿಗೆ ಅದೇನಾಯ್ತಪ್ಪ ಅಂದ್ರೆ ಶರೀರವೆಲ್ಲ ವೇಲಿಗಳು ಅಂದ್ರೆ ಪುರುಷನ ಶರೀರ ಹೆಂಗಿರುತ್ತೋ ಆಗ್ಬಿಟ್ಟಿತ್ತು. ಆತ್ಮ ಹೆಂಡತಿನ ಇಟ್ನ ಕೆಡಿಸಿದ್ದ ಇಂದ್ರ ಬೇರೆ ಈ ಗೌತಮ ಮಹರ್ಷಿ ವೇಷದಲ್ಲಿ ಬಂದು ಆತ್ಮ ಆಯಮನ್ ಕೆಡಿಸಿದ್ದ. ಆವಾಗ ಬಂದು ಗೌತಮ ಮಹರ್ಷಿ ಶಾಪ ಕೊಟ್ಟಿದ್ದಾರೆ ದೇವೇಂದ್ರನಿಗೆ. ಆವಾಗ ಅಲ್ಲಿಗೆ ಹೋಗಿ ಶಾಪ ವಿಮೋಚನೆ ಮಾಡ್ಕೋಬೇಕಾದ್ರೆ ಮುಂದೆ ನಗುವುದೆಲ್ಲ 3 ಕುರಿಯಾಗಿ, ಹಿಂದಿನ ನಗುವುದೆಲ್ಲ ಆಡುಗಳಾಗಿ, ನಾನು ಮುಂದೆ ಕಲಿಯುಗದಲ್ಲಿ ಮಾರಿ ಆಗ್ತೀನಿ, ನನ್ನ ಮುಂದೆ ಹಣವಾಗಲಿ ಅಂತಂದು ಹೇಳಿ ಶಾಪ ಕೊಟ್ಟಾಗ, ನೀವು ಮುಂದೆ ನಗುವುದೆಲ್ಲ 3 ಕುರಿಗಳಾಗಿ, ಹಿಂದಿನ ನಗುವುದೆಲ್ಲ ಆಡುಗಳಾಗಿ, ನನ್ನ ಮುಂದೆ ಕಲಿಯುಗದಲ್ಲಿ ನಾನು ಮಾರಿ ಆಗ್ತೀನಿ, ನನ್ನ ಮುಂದೆ ಹಣವಾಗಲಿ ಅಂತಂದೇಳಿ ಶಾಪ. ಗಡಗನವರೇ ಕುರಿಗಳಾಗಿದ್ದು. ಈಗ ನೀವು ಗುರುಗಳಂಗಾದ್ರಿ, ಗುರುಬುರ್ಗೆ ಹಳೆ ಮಕ್ಕಳಲ್ಲ, ಗುರು ನಮ್ಗೆ ಬೇರೆ ಇದ್ದಾರೆ. ರೇವಣ ಸಿದ್ದೇಶ್ವರ ಅಂತಂದೇಳಿ ತಾಲೂಕು ಸೊರೂರು ಜೇಡಗನೂರು ಕೊಟ್ಟು ಹೆಜ್ಜೆ ಒಡೆಯರು. ಈಗಲೂ ಕೂಡ ನಮ್ಮ ಮದುವೆ ಆಗ್ಬೇಕಾದ ಕುರುಬರಲ್ಲಿ ಜೇನಮಂಜಿನಾಗಿ, ಸಲಮಂಜಿನಾಗಿ, ಸರೂರು ಶಾಂತಮತೆ, ಕಡ್ಡಿ ಕಲ್ಯಾಣ, ಸುಬಾಣ ಅಂತ ಹೇಳಿ ತಾಳಿ ಕಟ್ಟೋದು. ಅಲ್ಲ ತಗರಜೋಗಿಗಳನ್ನ ಏನಂತ ಅಂದ್ರೆ ಕುರುಬುರ್ಗೆ ಗುರುಗಳು ಇಲ್ಲ, ತಗರಜೋಗಿಗಳು ಅವ್ರ ಹಳೆ ಮಕ್ಕಳು ಅಂದ್ರೆ ಈಗ ಬುಡಣ್ಣ ಅವರು ಹೇಳಿ. ಈಗ ಕುರುಬರು ತಗರಜೋಗಿ ಅಂತಂದು ಹೆಸರು ಬಂದು ಕಲ್ಯಾಣಪುರ ಕೊಡ್ತಿದೆ. ಆಗ ಬಸವಣ್ಣ ತಗರಜೋಗಿ ಆಗುವಂತಂದೇಳಿ ಅದು ಕೊಟ್ಟರು. ಕುರುಬರಿಗೆ ತಗರಜೋಗಿಗಳು ಹಳೆ ಮಕ್ಕಳು ಹೌದು, ಕುರುಬರಿಗೆ ತಗರಜೋಗಿಗಳು ಕುಲಗುರುಗಳು ಅಂದ್ರೆ ಅಷ್ಟು ಪವಿತ್ರ ಸ್ಥಾನವನ್ನ, ಗುರುಸ್ಥಾನವನ್ನ ಕುರುಬರು ಇವ್ರಿಗೆ ಕೊಟ್ಟವರು. ಅದೆಲ್ಲ ಸಂಘ, ಕುರುಬು ಸಂಘವೆಲ್ಲ ಸೇರಿ ನೀವು ಮೊದಲು ಇನ್ನು ಮುಂದೆ ತಗರಜೋಗಿಗಳಾಗಿ ನಮ್ಮ ಕುಲ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಹೋಗಿ ಈ ತರ ನಾವು ಕಷ್ಟದ ಸುಖಗಳು ಏನ್ ಅನುಭವಿಸಿ ಅಲ್ಲೆಲ್ಲ ನಮ್ಮ ಆಲ್ಮತಕ್ಕೆ ನೀವು ಹೇಳ್ಬೇಕು ಅಂತಂದ ಹೇಳಿ ಟಗರ್ಜೋಗಿ ಅನ್ನೋ ಹೆಸರು ನಮಗ್ ಕೊಟ್ಟಿದ್ದು. ರೇವಣ ಸಿದ್ದ ಶಾಂತಮುತ್ತಯ್ಯ ಅವ್ರು ಕೊಟ್ಟರು. ಸೊರೂರು ಶಾಂತಮುತ್ತಯ್ಯ, ಅಜ್ಜೆ ಒಡೆಯರ್, ಸಿದ್ದರಾಮಪ್ಪನ ಮಗ ಮೂಗಿ ಸಿದ್ದರಾಮ ಆದ್ಮೇಲೆ ಮರಳು ಸಿದ್ದ ಶ್ರೀಶೈಲದಲ್ಲಿ ಹೋಗಿ ತಪಸ್ ಮಾಡೋದಕ್ಕೆ ಆವಾಗ ಪರಮಾತ್ಮನೇ ಸಾಕ್ಷಾತ್ ತೂಗಾಡ ಬಂಡೆ ಮೇಲೆ 7 ಮಲ್ಲಿಗೆ ಹೂವು 7 ದಪ್ಪಣ ಇಟ್ಟು ಅದರ ಮೇಲೆ ಕಾಲಭೈರವನ ಕಾವಲಿಟ್ಟು ಅಲ್ಲಿ ತಪಸ್ ಮಾಡಿಸಿದ್ರು. ಈಗ ನೀವು ತಗರ ಗೊಂಬೆಗಳವಲ್ಲ, ಇದು ತಗರ ಕೊಂಬು. ತಗರ ಗೊಂಬೆಗಳು ಯಾವ್ಯಾವ ದೇವರ ಹೆಸರುಗಳಿವೆ? ಹಿರೇದೇವರು, ಬೀರೇದೇವರು, ಚಾರಣಳ್ಳಪ್ಪ, ಈರ್ಮುದ್ದಮ್ಮ, ಬಲೇರ್ ದೇವರು, ಶಿವಾರ್ ಸಿದ್ದಯ್ಯ, ಮೆಣಸಿಟ್ಟಳ್ಳೆಯ, ದ್ಯಾವರ ಕುಂದಾಣಯ್ಯ, ಸಂಪಂಗಪ್ಪ, ಕೋಳರಾಯರು, ಚಿಕ್ಕಮ್ಮ, ದೊಡ್ಡಮ್ಮ, ಸಂಪಳೆ ದೇವರು, ಬೆಂಗಳೂರು. ಇಷ್ಟು ದೇವರುಗಳಿಗೆಲ್ಲ ನಾವು ಎತ್ಕೊಂಡು ಕುರುಬರ ಮನೆಗಳ ಹೋಗಿ ಪೂಜೆ ಮಾಡಿ ಅವ್ರು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಕತೆ ಹೇಳಿ, ಅವ್ರ ಗೋತ್ರ ಹೆಂಗ ಬಂತು, ಕಂಬಳಿ ಹೆಂಗ್ ಬಂತು, ಕುರಿಗಳು ಎದರಿಂದ ಹುಟ್ಟಿದ್ವು, ಕುರಿ ಕತ್ತರಿಸೋದ ಕತ್ರಿ ಹೆಂಗ್ ಹುಟ್ಟಿದೆ, ಈ ಕುರಿನ ಕಂಬಳಿನ ನೇಯವಾಗ ಅದನ್ನ ಈ ಸರಿ ಮಾಡ್ತಾರ, ಸರಿ ಮಾಡೋದು ಆ ಮಡಕೆ ಏನು, ಅದ್ರ ಲಾಳ ಏನು, ಆ ಉಣ್ಣಿ ಏನು, ಗೂಟ ಏನು, ಅದಕ್ಕಾಗೋದು ಹಗ್ಗ ಏನು ಅಂತಂದು ಹೇಳಿ ರಾಕ್ಷಸನ ಸವಾರನ್ನು ಮಾಡಿ ಉಂಡಾಡು ಪದ್ಮಣ್ಣ ಅದರಲ್ಲೇ ಸಾಮಾನೆಲ್ಲ ತಗೊಂಡು ಬಂದು ಈ ಕುರುಬರ ಸಾಮಾನು, ನಮ್ಮ ಕಂಬಳಿ ಸಾಮಾನು ಇಂಗಿಸ್ಕೊಂಡ. ಉಂಡಾಡು ಪದ್ಮಣ್ಣ ಮತ್ತು ಶಿವಪದ್ಮಣ್ಣ ಅಂತ ಹೇಳಿ 2 ಹೆಸರು ಕರೀತಾರೆ. ರಾಕ್ಷನ್ ಕೊಂದಿದ್ದಕ್ಕೋಸ್ಕರವಾಗಿ ಆ ರಾಕ್ಷನ್ ತಲೆ ಬಿಡನೆ ಸರೆ ಮಡಿಕೆ ಮಾಡಿ ಅದರ ಮೊಣಕಾಲ ಆಚೆ ಊಟ ಮಾಡಿ
ಅವನ ಹಲ್ಲು ಸಲುವೆನ ಕಂಬಳಿಗೆ ಹಲ್ಲು ಸಲುವೆ ಅಂತಂದೇಳಿ ಮಾಡಿ ಅದನ್ನ ತೊಡೆ ವಿಜಯನ ಕಂಬಳಿ ಸುತ್ಕೊಂಬಂತ ಮಾಡಿ ಅದನ್ನೆಲ್ಲ ಸುತ್ಕೊಂಬಂತೆ ಮಾಡಿ ಮತ್ತೆ ಅದನ್ನ ಬ್ರೈನೆ ಶರೀರದಲ್ಲಿ ಮದ್ದದ ಸಾಮಾನೆಲ್ಲ ರಾಕ್ಷಸ ಶರೀರದಲ್ಲಿ ಇಡಿಸಿರೋದೆ. ಅದ್ರ ಕಣ್ಣೆ ಶರೀರದ್ದೇ ಗುಂಡೆ, ಅದ್ರ ಹಲ್ಲೇ ಅರಸಲ್ವೆ, ಅದ್ರ ಮೊಣಕಾಲೇ ಲಾಸ್ಟ್ ನಲ್ಲಿ ಇರೋ ಊಟ. ಸಾಮಾನುಗಳೆಲ್ಲ ರಾಕ್ಷಸ ಶರೀರದಲ್ಲೇ ಈಡ್ಸಿದ್ರು. ಆವಾಗ ಸದಾಶಿವನ ಮುಂದೆ ನೀನು ಈ ರೇವಣ ಸಿದ್ದೇಶ್ವರನಿಗೆ ತಕೊಂಡೋಗಿ ಹಾಲು ಕೊಡೋ ಹೊತ್ತಿಗೆ ಶ್ರೀಶೈಲದಲ್ಲಿ ಆವಾಗ ಈಗ ಗಿಡದಲ್ಲಿ ಹುಟ್ಟಿದ್ವಿ, ಮರದಲ್ಲಿ ಹುಟ್ಟಿದ್ವಿ, ಜೀವರಾಕ್ಷಸಲ್ಲಿ ಹುಟ್ಟಿದ್ವಿ. ಈ ಹಾಲು ತೆಗೆದಿರೋ ಹಾಲುಗುಣ ಹೆಚ್ಚಾದಂತ ಹಾಲ್ಮತ ಅನ್ನೋದು ಆವಾಗ ಹೆಸರು ಬಂದಿದ್ದು. ಈಗ ನೀವು ಏನೇನು ಈ ಬಿರುದುಗಳಿಂದ ಬಳಸ್ತೀರಾ? ಬಿರುದುಗಳ ಹೆಸರುಗಳು ಹೇಳ್ರಿ. ಟಗರು ಪವಾಡ ಗೆದ್ದಿದ್ದಕ್ಕೆ ಇದು ಯಾವುದು ಕೊಟ್ಲಿ. ನಮ್ಮ ತಗಲ್ದೋಗಿಗೆ ಸಂದಿಗೆ 1000 ಬಿರುದು ಸಲ್ಲೋ ಬೆಲ್ಲರಾಯ ಅಂತಂದೇಳಿ ಆ ಕಾಲದಲ್ಲಿ ಪರಮಾತ್ಮ ಸದಾಶಿವ ಕೊಟ್ಟಿದ್ದಾನೆ. ಸಲ್ಲು ಬಿಲ್ಲರಾಯನ ಗಂಡ ಅಗೋರಿಗೆ ಮಿಂಡ ಅಂದ್ರೆ ಆಲ್ಮತ ಪುರಾಣವೆಂದರೆ ಆರಾಧನೆ ಹೇಳಬಹುದು. 6 ತಿಂಗಳಿಗೆ ಅದು ಅಜಾಮರ್ತನಲ್ಲ, ಅಂಬರೀಷ್ನಲ್ಲ, ಭೂಮಿ ಹೊತ್ತಿರುವ ಕೂರ್ಮತಿನಿಗೂ ಸಾಧ್ಯವಿಲ್ಲ, ಹರಿಯೊಬ್ಬನೇ ಬಲ್ಲ ಆಲ್ಮತ ಪುರಾಣ ಅಂತ ನೋಡಿ. ಅಗೋರಿಗೆ ಮಿಂಡ ಅಂತ ಒಂದು ಶಬ್ದ ಬಳಸಿದ್ರು. ಅಗೋರಿಗಳ ನಾಯಕ ಕೀನ ರಾಮ್ ಅಂತ, ಅದು ಕಾಪಾಲಿಕ ನಾಥಸಿದ್ಧ ಪರಂಪರೆಗೆ ಸೇರುವಂತದ್ದು. ಹಿಂಗೆ ಕಾಪಾಲಿಕ ಪರಂಪರೆಗೂ ನಾಥಸಿದ್ಧ ಪರಂಪರೆಗೂ ಅಗೋರಿಗೂ ಕೂಡ ಸೇರುವಂತ ಬಹಳ ದೊಡ್ಡ ಕುಲ ಇದು, ಬಹಳ ದೊಡ್ಡ ಕುಲ ಇದು. ಇದು ಇತಿಹಾಸ ಪೂರ್ತಿಯಾಗಿ ಇದನ್ನ ಹೇಳ್ಬೇಕಾದ್ರೆ ನಿಧಾನಕ್ಕೆ ಅದರ ಗ್ರಂಥಗಳಿದಾವೆ, ಮತ್ತೆ ಅದರ ಶಾಸನಗಳಿದಾವೆ. ಅವುಗಳಿಂದ ಈ ಗ್ರಂಥಗಳ ಹೆಸರುಗಳು ಹೇಳಿ. ಇದು ಕವಡೆ ಪಟ್ರಿ, ಇದು ಎಲ್ಲ ಮುಂದದು ಇದನ್ನು ಭಂಡಾರ ಡಬ್ಬಿ ಆಮೇಲೆ ಕೊಡೋ ಹೊತ್ತಿಗೆ ಮಾಹಿದ ಭಂಡಾರ ಮೈಲಾರ್ಲಿಂಗ ಆಮೇಲೆ ಶ್ರೀಮಲ್ಲಿಗೆ ಹೂವು ನೀವು ಯಾವತ್ತಿಗೂ ಬಾಡದೆ ಒಣಗದೇ ಇರ್ಲಿ ಅಂತ ಹೇಳಿ ಎಲ್ಲಮ್ಮನ ಕೊಟ್ಟಿರೋದು ಈ ಶ್ರೀಮಲ್ಲಿಗೆ ಹೂವು ಅಣ್ಣನಿಗೆ. ಅಣ್ಣ ತಂಗಿ ಎಲ್ಲಮ್ಮನು ಈ ಮೈಲಾರ್ಲಿಂಗ. ಆವಾಗ ತಂಗಿ ನಮ್ಗೆ ನನ್ನ ಕೊಡಮ್ಮ ಅಂದ್ರೆ ಮಲ್ಲಿಗೆ ಹೂವು ಕೊಟ್ಟ. ಆಮೇಲೆ ಭಂಡಾರ ಡಬ್ಬಿ ಕದ್ದಿದ್ಲಿ ಹತ್ರ ಮಾಹಿದ ಭಂಡಾರ. ಮಾಹಿದ ಭಂಡಾರ 7 ಕೋಟಿ ಮೈಲಾರನ್ನ ಹೆಂಗ್ ಹೆಸರು ಬಂತಂದ್ರೆ ಈ ಭಂಡಾರನ ತಕೊಂಡೋಗಿ 7 ಗಟ್ಟೆಗಳ ಮೇಲೆ ಹಾಕಿ ನೀವೆಲ್ಲ ಸೈನ್ಯವಾಗಿ ಬರ್ರಿ ನನಗೆ ಅನ್ನೋ ಹೊತ್ತಿಗೆ 7 ಕೋಟಿ ಅನ್ನೋ ಹೆಸರು ಅವಾಗ ಬಂದು 7 ಕೋಟಿ ಸೈನ್ಯವಾಗಿ ನೀವು ಬಂತು. ನೋಡ್ರಿ, ಬುಡ್ಡಣ್ಣ ಅಂತ ಹೇಳಿ ಇವ್ರೆ ಬುಡ್ಡಪ್ಪ. ಈ ಬುಡ್ಡನಪ್ಪ ಅವರು ಬಾಬಾ ಬುಡನ್ನಗಿರಿ, ಆ ಬಾಬಾ ಬುಡನ್ನಗಿರಿಯ ಮೂಲದಿಂದಲೂ ಕೂಡ ಅಲ್ಲಿ ನಾರು, ಬೇರು, ಔಷಧಿಗಳು, ಗಿಡಮೂಲಿಕೆಗಳು, ವನಸ್ಪತಿಗಳು, ಮತ್ತೆ ಶಾಸ್ತ್ರಗಳು, ಅವುಗಳನ್ನು ಎಲ್ಲ ನುಡಿಯುವಂತ ಅವುಗಳು ಆ ವಿದ್ಯೆದಲ್ಲೂ ಕೂಡ ಇವರು ನಾಟಿ ವೈದ್ಯ ವಿಜ್ಞಾನದಲ್ಲೂ ಕೂಡ ಪಾರಂಗತರು. ಬಾಬಾ ಬುಡನ್ಗಿರಿಯಿಂದ ಇವರು ಗಿಡಮೂಲಿಕೆ ಔಷಧಿಗಳನ್ನ ಹಿಂದೆ ತರ್ತಾ ಇದ್ರಂತೆ. ಹಂಗಾಗಿ ಆ ಬುಡನ್ಗಿರಿಯ ಹೆಸರಿನಲ್ಲಿ ಬುಡ್ನಪ್ಪ ಅನ್ನೋ ಹೆಸರು ಬರ್ತಾ ಇದ್ರು ಆಗ ಆ ಹಿಂದಿನ ಕಾಲದಾಗೆ. ಬಾಬಾ ಬುಡನ್ಗಿರಿ ದಾದಾಯಿ ಕಲಿಂದ ಹೇಳಿದ್ರೆ ಈತನು ದತ್ತಾತ್ರೇಯ ತಪಸ್ ಮಾಡಿದ ಜಾಗ ಬಾಬಾ ಬುಡನ್ಗಿರಿ. ಬಾಬಾ ಬುಡನ್ಗಿರಿಯಲ್ಲಿ ತಪಸ್ ಮಾಡೋ ಹೊತ್ತಿಗೆ ಇವರೆಲ್ಲ ಸ್ನೇಹಿತವಾಗಿ ಆವಾಗ ಎಲ್ಲ ಭಕ್ತರಾಗಿ ಅಲ್ಲಿ ನೆಲೆಸಿ ಅದು ಬೇರೆ ಇತಿಹಾಸ. ಅದು ಆಯತ್ ಕಲಂದರು, ಅದು ಅದೆಲ್ಲ ನಮ್ಮ ದಾದಾ ಕಲಂದರ್ ಬಗ್ಗೆ ಕಥೆಯನ್ನಾಯ್ತಾ? ದಾದಾ ಕಲಿಂದರು ಬಾಬಾ ಬುಡನ್ಗಿರಿ ದಾದಾ ಹೈಕ್ ಕಲಿಂದರ್ ಇದಾರಲ್ಲ, ಅವರು ಇವ್ರು ಇದಾರಲ್ಲ ಆಂಜನೇಯ ಇದು ತಪಸ್ ಮಾಡ್ತಾ ಇದ್ರಂತೆ. ಅಲ್ಲಿ ತಪಸ್ ಮಾಡ್ತಾ ಇರೋವಾಗೆ ಒಂದು ಇವರು ಅವರು ದಾದಾ ಹೈಕ್ ಕಲಿಂದರ್ ಅವರೆಲ್ಲ ವಿಶ್ವಾಸ ಸ್ನೇಹಿತರು, ಒಂದೇ ಅಣತಮ್ಮದರಾಗಿ ಅವರು ಬೆಳೀತಾ ಇದ್ರು. ಅವ್ರಿಗೆ ನ್ಯಾಯ ಧರ್ಮ ನೀತಿ ಅನ್ನೋದು ಬೇಕೇ ಹೊರತು ಕುಲ ಗೋತ್ರ ಅದು ಇದು ಏನ್ ಬೇಕಾಗಿಲ್ಲ. ಕುಲ ಗೋತ್ರ ಎಲ್ಲಿಂದ ಬಂತು? ಬಸವಣ್ಣರ ಕಾಲದಿಂದ ಈ ಮಡಿಕೆ ಮಾಡ್ತಾ ಇರೋರು ಕುಂಬಾರರು ಅಂತೇಳಿ, ಈ ಬಾಗಿಲು ಮಾಡೋರ್ನ ಇವ್ರನ್ನು ಕಾರ್ಪೆಂಟರ್ ಅಂತ ಹೇಳಿ ಕರೀತಾರಲ್ಲ ಈಗ, ಅವರ ಆ ರೀತಿಯಲ್ಲಿ. ಮತ್ತೆ ಈ ವ್ಯವಸಾಯ ಮಾಡ್ಕೊಂಡಿರೋ ಒಕ್ಕಲಿಗರು, ಅವ್ರಿಗೆ ಏನು ಹೆಸರಿಲ್ಲ. ಕಾಪದೇವ ಕಲ್ಪವೃಕ್ಷ, ಕಾಪೋಳ್ಳು ಅಂತ ಒಕ್ಕಲಿಗರು, ಕಾಪೋಳ್ಳೆ ಒಕ್ಕಲಿಗರು, ಒಕ್ಕಲಿಗರೇ ಕಾಪೋಳ್ಳು. ಮೊದಲಿಗೆ ಈ ಇವರೆಲ್ಲ ಕುರುಬರು ಇವರೆಲ್ಲ ಸೇರಿ ಫಸ್ಟ್ ಯಾವುದು ಜಾತಿ ಇರಲಿಲ್ಲ. ಅವಾಗ ಏನಾಯ್ತಪ್ಪ ಅಂದ್ರೆ ಈ ಭೂಮಿಯಿಂದ ಹುಟ್ಟಿದಕ್ಕೋಸ್ಕರವಾಗಿ ಎಡಮಲೆಯಲ್ಲಿ ಹಾಲನ್ನು ಕೆಳಗಿಂಡಿ ಹೆಣ್ಣು ಬೊಂಬೆಯನ್ನು ಮಾಡಿ, ಬಲಗಡೆಯಲ್ಲಿ ಹಾಲನ್ನು ಹಿಂಡಿ ಗಂಡು ಬೊಂಬೆಯನ್ನು ಮಾಡಿ ಮುದ್ದಮ್ಮ ಮುದ್ದಪ್ಪ ಅಂತ ಹೇಳಿ ಅವ್ರಿಬ್ಬರಿಗೂ ಲಗ್ನ ಮಾಡಿ
ಅವರಲ್ಲಿ ದೇವರೆಡ್ಡಿ, ಭೀಮರೆಡ್ಡಿ, ಹನುಮದೇವರೆಡ್ಡಿ, ಆದಿಕೊಂಡ ಮಲ್ಲಾರೆಡ್ಡಿ, ಗೋಣಗುಡ್ಡಾರೆಡ್ಡಿ, ಒಕ್ಕಲ ಮುದ್ದಪ್ಪ, ಕಡಗೋಟ್ಲೋಡು ಗುಂಡಾಟ ಪದ್ಮಣ್ಣ ಚಿಕ್ಕ ಮಗ. ಆ ತರವಾಗಿ ಇವರು 7 ಜನ ಅಂತ ಮೊದಲಿಗೆ ಭೂಮಿ ಉತ್ಪನ್ನ ಒಂದೇ ಇದು ನೋಡ್ರಿ. ಈಗ ಇವರು ಆ ತಂದೆ ಇಲ್ಲಿ ತಾತವ್ರು ಇಲ್ಲಿ ಬಂದು ಕತೆ ಹೇಳ್ತಾರೆ ಗಂಗಪ್ಪ ಅಂತ. ಅವರು ಮೂಲ ಜೀವನಗಾರಪಲ್ಲಿ ಅಂತ ಏನಿದೆ ಅಲ್ಲಿ ಇವತ್ತು ಅದನ್ನ ಬೇರೆ ಹೆಸರು ನರಸಿಂಹರೆಡ್ಡಿ ಜೋಗನಹಳ್ಳಿ ಆ ಕಡೆ ಈಗ ಅದನ್ನ ನರಸಿಂಹರೆಡ್ಡಿ ಹಳ್ಳಿ ಅಂತ ಕರೀತಾರೆ. ಆ ಕಡೆಯಿಂದ ಬಂದವರು ಒಂದು ದೇವರ ವಿಷಯದಲ್ಲಿ ವೀರಶೈವರ ಮತ್ತೆ ಈ ಕುರುಬರ ಮತ್ತೆ ಈ ಟಗರ ಜೋಗಿಗಳ ನಡುವೆ ಸಂಘರ್ಷ ಆಯ್ತಂತ ಆಗ ವ್ಯಾಜ್ಯ. ಹೌದೌದು. ಯಾಕೆ ಹೆಜ್ಜೆ ಆಯ್ತಂದ್ರೆ ಮಾಂಸಾಹಾರಗಳು ತಿಂತಾರೆ ಕುರುಬರು, ಹಾಲು ಕುಡಿತಾರೆ. ಇವರು ನಮ್ಮ ಚನ್ನಬಸವಣ್ಣನ ಮಾತುಗಳು ಬರ್ತಾ ಇದ್ದಂತ ಆಗಿನ ಕಾಲಕ್ಕೆ. ಆವಾಗ ಮಾತುಗಳು ಹೊರಬಿಡ್ತಾವೆ ಅಂತ ಹೇಳಿ ಕಲ್ಯಾಣಪುರಿ ಪಟ್ಟಣದಿಂದ ಹೊರಗಡೆ ಹಾಕ್ಬಿಟ್ರು. ಬಿಚ್ಚಿಟ್ಟರಾಗ್ತವ್ರೆ ಬಸಪ್ಪನ ಪ್ರಧಾನಿಗಳು, ಶಾಸ್ತ್ರಕೋಟ್ ಲಿಂಗಾಯತರು 185 ಗಣಗಳು. ಆವಾಗ ಸರ್ವಕ್ಕೂ ಲಿಂಗ, ಎತ್ತಲಿಂಗ, ತೊತ್ತಲಿಂಗ, ಗರ್ಗಾಲಲಿಂಗ, ಬೆಕ್ಕಲಿಂಗ, ಬೇಡಲಿಂಗ, ಎಲ್ಲದಕ್ಕೂ ಲಿಂಗ ಬಿಡಿ ಪಟ್ಟಣ ಆಗ್ಬಿಟ್ಟಿತ್ತದು. ಅವಾಗ ಹಾಲು ಅನ್ನೋದು ಕುಡಿಯೋದು ಕಲಿಸಿದ್ದು ಕುರುಬರೆ, ಮಾಂಸಾಹಾರಗಳು ತಿನ್ನೋದು ಕಲಿಸಿದ್ದು ಕುರುಬರೆ. ಕುರಿ ಅನ್ನೋದು ಅವಾಗ ಗರುಡ ಗನ್ನರ ಕಿನ್ನರ ಕಿಂಪುರಿಸಿದ್ದು ಮಹಾದೇವರೆಲ್ಲ ದೇವಲೋಕದಲ್ಲಿ ಅವ್ರ ಕುರಿಗಳು ಮೇಕೆಗಳಾಗಿದ್ರಲ್ಲ. ಮುಂದೆ ದೇವರೆಲ್ಲ ಮೂಡು ಕುರಿಯಾಗಿ, ಹಿಂದಿನವರಿಗೆಲ್ಲ ಹಾಡುಗಳಾಗಿ, ನಾನು ಮುಂದೆ ಕಲಿಯುಗದಲ್ಲಿ ನಾನು ಮಾರಿ ಹಾಕ್ತೀನಿ, ನಾನು ಮುಂದೆ ಹಣವಾಗ್ತೀನಿ ಅಂತೀನಿ. ಕುರಿಗಳು ಮೇಕೆಗಳೆಲ್ಲ ಮೇಯಿಸ್ಕೊಂಡು ಬಂದ. ಇವರಿಗೆ ಆಮೇಲೆ ಕೃಷ್ಣ, ಈಶ್ವರ, ಬ್ರಹ್ಮ ಮೂವರು ಮೇಯಿಸಿದ್ದಾರೆ ಕುರಿಗಳು. ಕೆಲವು ಕುರಿಗಳು ಮೇಯಿಸ್ಬಿಟ್ಟು ಅವಾಗ ಈ ಭೂಮಿ ಹುಟ್ಟುತ್ತಾರೆ. ಭೂಮಿಯಲ್ಲಿ ನೆಲಮಳಿಗೆ ಮಾಡಿ ನೆಲಮಳಿಗೆಯಲ್ಲಿ ಆ ಕುರಿಗಳೆಲ್ಲ ತುಂಬಿ ನಾವು ಸಾಕೋಕ್ ಆಗೋದಿಲ್ಲ ಅಂತ ಹೇಳಿ ಮುಖ್ಯವಾದಂತ ಭಕ್ತನ ಯಾರು ಹುಟ್ಟಾನ ಅವನಿಗೆ ಸಿಕ್ಕಲಿ ಅಂತ ಹೇಳಿ ಅವರಿಗೆ ಒಂದು ಪಾರ್ವತಿ ಮೂವ ತೆಗೆದು ಅಲ್ಲೊಂದು ಹರಗ ಹಾಕಿ ಬೀಗ ಹಾಕಿ ಹೋಗ್ಬಿಟ್ಟಿದ್ರು ಅವರು. ಆವಾಗ 7 ಜನ ಅಣ್ತಮ್ಮಂದ್ರು ಇರ್ತಾರಲ್ಲ, 7 ಜನ ಅಣ್ತಮ್ಮಂದ್ರಲ್ಲಿ ಶಿವ ಪದ್ಮಣ್ಣ ಅನ್ನೋರು ಬಹಳ ಶಿವ ಭಕ್ತ. ಆತನಿಗೆ ಜ್ಞಾನಿಗಳೆಲ್ಲ ಉತ್ತಪ್ಪ, ನೀನೆಲ್ಲ ಹನುಮದೇವರೆಡ್ಡಿ ಅನ್ನೋರು, ನೀನ್ ಇದೆಲ್ಲ ಮಾಡೋಕ್ ಆಗೋದಿಲ್ಲ, ನೀನು ಸುಮ್ಮನೆ ಅದಕ್ಕೋ ಸ್ವಲ್ಪ ಬೆಂಕಿ ಹಚ್ಚಿ ಹೋಗ್ಬಿಡು ಅಂದಾಗ ಅದಕ್ಕೆ ಬೆಂಕಿ ಹಚ್ಚಿ ಹೋಗೋದಾಗ ಅವಾಗೆಲ್ಲ ಕರಗಿ ಒಳಗಡೆ ಬಿದ್ದ್ಬಿಟ್ಟು ಕುರಿಗಳೆಲ್ಲ ಕುರಿಗಳೆಲ್ಲ ಉತ್ನಿಂದ ಹೊರಗಡೆ ಬಂದ್ವು. ಅದು ಒಂದೊಂದು ಕೊಂಬಿಷ್ಟ ನೇರವಾಗಿ ಹೋಗಿದ್ದು ಅಂತ ಯಾವಾಗ ಒಂದೊಂದು ಜೂನ್ ಇಷ್ಟು ಇವೇನೋ ಮೃಗಗಳು ಏನೋ ಯಾವಾಗ ಈ ತರ ಈ ದಿಂಡ್ ಮಾಡಿದಾಗ ಅವಾಗ ಈ ಮಣಕಾಲ ತೆಗೆದು ಅದು ಎದೆ ಕೊಟ್ಟು ಅವಾಗ ಅದು ಹೇಳೋದು ಬೆನ್ನೆರವಾಗಿ ಬೆಂಡುಗಳು. ಆವಾಗ ಕುರುಳೆಲ್ಲ ಸೇರಿ ಆ ಪವಾಡಕ್ಕೆ ನೀನೊಂದು ಪಣಕುಮಾರನಾಗಿ ನಮ್ಮ ಆಲ್ಮತ ಎಲ್ಲೆಲ್ಲಿರುತ್ತೋ ನಾವೇನೇನು ಕಷ್ಟ ಸುಖಗಳು ಅನುಭವಿಸಿದ್ದೀವಿ ಇದನ್ನೆಲ್ಲ ಪ್ರಚಾರ ಮಾಡೋ ಜಗತ್ತಿನಲ್ಲಿ ಟಗರ್ಜೋಗಿಯನ್ನು ಪಣಕುಮಾರನ ಮಾಡಿ. ಈ ಟಗರ ಜೋಗಿಗಳು ಈಗಾಗಲೇ ನಮ್ಮ 16 ಹೇಳಿದಂಗೆ ಪ್ರಚಾರ ಮಾಡೋದು ಏನು ಕುರುಬರ ಕುಲದ ಇತಿಹಾಸ, ಅವರ ದೇವತೆಗಳನ್ನ ಕುರಿತು, ಅವರ ಕುರುಬರ ನಾಯಕರನ್ನ ಕುರಿತು ಲೋಕದ ಮೇಲೆ ಪ್ರಚಾರ ಮಾಡೋ ಕಲಾವಿದರು. ಕುರುಬ ಅನ್ನೋರು ಹೆಂಗ ಹುಟ್ಟದ, ಯಾರು ಮಗ, ಏನು ಕಮಿಳಿ ಹೆಂಗ್ ಹುಡ್ತು, ಡಮರಗ ಹೆಂಗ ಬಂತು, ಪುಲ್ಲಮೆ ಹೆಂಗ ಬಂತು, ಈ ಬಿರುದುಗಳೆಲ್ಲ ಹೆಂಗ ಬಂತು ಅಂತಂದೇಳಿ ನೀನು ಹೇಳ್ಕೊಂಡು ಎಲ್ಲರಿಗೂ ಪ್ರಚಾರ ಮಾಡು ಅಂತಂದೇಳಿ ಆ ಕಾಲದಲ್ಲಿ ಕೊಟ್ಟಿರುವಂತ ಬಿರುದುಗಳು ಇವು. ಯಾವುದೇ ಊರಿನಲ್ಲಿ ಒಂದು 2-3 ವರ್ಷ ಯಾರು ಇಲ್ಲದೆ ಒಂದೇ ಮನೆ ಇರ್ಲಿ, ಅಲ್ಲಿ ಹೋಗಿ ನಿನ್ ಇತಿಹಾಸ. ಈಗ ಅವರು ನಿಮ್ಗೆ ಟಗರು ಕುರಿ ಭಿಕ್ಷೆ ಕೊಡ್ಬೇಕಲ್ಲ, ಕೊಡ್ತಾರ. ಈಗಿನ ಬಗ್ಗೆ ಅವಾಗ ಒಂದು 10 ದಿವಸ ಕೊಡ್ತಾ ಇದ್ರಂತ. ಕುರುಬರು ಎಲ್ಲಾರು ಸೇರ್ಬಿಟ್ಟು ಕಲ್ತು ಇರೋರ್ಗು ಊಟ ಹಾಕ್ಬಿಟ್ಟು ಮನೆಗಿಷ್ಟು ಅಂತ ಹೇಳಿ ಅವ್ರು ಏನ್ ಬೆಳೀತಾರ ಆ ಬೆಳವಣಿಗೆ ಎಲ್ಲ ಮೂಟಿಗಳು ಸೀರೆಗಳು ತುಂಬಿ ಹಾಕಿ, ಆಮೇಲೆ ಅವರು ಏನೇನು ಕುರಿ ಇದ್ದವ್ರು ಕುರಿ ಕೊಡ್ಬೇಕು, ಕಂಬಳಿ ಹಾಕೋರು ಕಂಬಳಿ ಕೊಡ್ಬೇಕು, ಏನಿಲ್ಲ ಅನ್ನೋರು ಅವ್ರೇನು ಭಕ್ತಿ ಕೊಡ್ಬಹುದು. ಮಾಳಿಂಗರಾಯ ಬಗ್ಗೆ ಏನ್ ಹೇಳ್ತೀರಾ ನೀವು? ಮಾಳಿಂಗಾಯ ಅಂತಂದ್ರೆ ಅದು ಮಾಳಿಂಗಾಯ ಬೇರೆ ಅಲ್ಲ, ಬೀರ್ಲಿಂಗೇಶ್ವರ ಬೇರೆ ಅಲ್ಲ, ಎಲ್ಲ ಒಂದೇ. ಅಂದ್ರೆ ಒಂದೊಂದು ಪವಾಡ ಮಾಡೋದಕ್ಕೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ. ನೋಡಿ, ನಮಗೆ ನಮ್ಮ ಆಲ್ಮತಸ್ರಿಗೆ ಇರೋದು ಮನೆ ದೇವರು ಮೈಲಾರಲಿಂಗ, ಕುಲದೇವರು ಬೀರ್ಲಿಂಗ, ಮತ್ತು ಈ ಹೆಣ್ಣು ದೇವರು ಬಂದು ಲಕ್ಷ್ಮೀದೇವಿ ಅಂತಾರೆ ಅಥವಾ ಯಲ್ಲಮ್ಮ. ಹಿರಿಯ ದೇವರುಗಳು
ನಾವ್ ಇಟ್ಕೊಂಡದ ಹೀರೇ ದೇವರು ಬೀರೇ ದೇವರು ತೆರಂಗಣ್ಣಪ್ಪ ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ದೇವ್ರು ಕೊಟ್ಟರು ಪುಷಾಂಗಪ್ಪ ಸರ್ಪಂಗಪ್ಪ ಆಗ ಅಲ್ಲಿಗೆ ಹೋದ್ವಿ. ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಒಳ್ಳೆ ಆಯ್ತು. ಚಿಕ್ಕಮ್ಮ ದೊಡ್ಡಮ್ಮ ಇಲ್ಲಿಗೆ ಹೋದ್ವಿ. ಚೆನ್ನಮ್ಮ ಅಂತಂದ್ರೆ ಚೆನ್ನಮ್ಮ ಪೂಜೆ ಮಾಡೋದು ನಮ್ಗೆ ಒಳ್ಳೇದಾಯ್ತು. ಚೆನ್ನಮ್ಮ ಆ ಮನೆ ದೇವ್ರು ನಮ್ಮ ಮನೆ ದೇವ್ರು ಅಂತಂದ್ರೆ ನಾವ್ ಮಾಡ್ಕೊಂಡಿರೋ ದೇವರುಗಳಿಗೆಲ್ಲ. ಈಗ ನೀವು ಟಗರುಜೋಗಿಗಳು ನಡ್ಕೊಳ್ಳುವಂತ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳು, ಉದಾಹರಣೆಗೆ ಟೆಕ್ನಿಕೋಟೆ, ಯಾವ್ದು ಬಿಕ್ನಳ್ಳಿ ಹೋಗ್ತೀವಿ, ಹಿರೇಬೀರದೇವರು, ಮೈಲಾರ, ಬಳ್ಳಾರಿ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ, ಕರ್ನೂಲು ಜಿಲ್ಲೆಯಲ್ಲಿ ಗೊಟ್ಟಮಲ್ಲೇಶ್ವರ, ನೆಣಕಿ ಸುಡವಾಯಿ ಎಳ್ಳತ್ತು ಗಟ್ ಮೈಲಾರಲಿಂಗ, ಅಲ್ಲಿಗೆ ಹೋಗ್ತೀವಿ ಬಳ್ಳಾರದಿಂದ ಆ ಕಡೆ. ಇಲ್ಲಿ ರಾಣಿಬೆನ್ನೂರು ತಾವು ಹಿರೇ ಮೈಲಾರ ಅಂತಂದಿದೆ, ಪುರೋಹಿತ ಮೈಲಾರ ಅಂತಾರ ಅದನ್ನ, ಅಲ್ಲಿಗೆ ಹೋಗ್ತೀವಿ. ಮತ್ತು ಅದೇ ರಾಣಿಬೆನ್ನೂರು ತಾಲೂಕದಲ್ಲಿನೇ ಇದು ದೇವರಗುಡ್ಡ ಅಂತಂದಿದೆ, ಅಲ್ಲಿಗೆ ಹೋಗ್ತೀವಿ. ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಮೈಲಾಪುರ ಅಂತಂದಿದೆ, ಅಲ್ಲಿಗೆ ಹೋಗ್ತೀವಿ. ಮತ್ತು ಈ ಕಡೆ ಸಿದ್ದಿಪೇಟೆ ತಾಲೂಕಲ್ಲಿ ಕೊಮರನ ಮಲ್ಲಯ್ಯ ಅಂತಾರೆ, ಅಲ್ಲಿಗೆ ಹೋಗ್ತೀವಿ. ತಿರ್ಗಾ ಮತ್ತು ಈ ಹೈದರಾಬಾದ್ ಪಕ್ಕದಲ್ಲಿ ಬಿದಿರುಕೋಟೆ ಅಂತಂದೆ, ಬಿದಿರುಕೋಟೆ ಮಲ್ಲಯ್ಯ ಅಂತ, ಅಲ್ಲಿಗೆ ಹೋಗ್ತೀವಿ. ಬೀದರ್ ಹತ್ರ ಮೈಲಾರ ಅಲ್ಲಿ ಕೂಡ ಇದೆ, ಅಲ್ಲಿಗೆ ಹೋಗ್ತೀವಿ. ಎಲ್ಲಿಗೆ ಜಾತ್ರೆ, ಸಂಕ್ರಾಂತಿ ಟೈಮ್ದಲ್ಲಿ ಒಂದೊಂದು ಜಾತ್ರೆ ನಡೀತದೆ, ಮತ್ತು ದಸರಾ ಟೈಮ್ದಲ್ಲಿ ಒಂದು ಜಾತ್ರೆ ನಡೀತದೆ. ಈ ನಮ್ಮ ಶಿವರಾತ್ರಿ ಹಬ್ಬ ಟೈಮ್ದಲ್ಲಿ ಒಂದು ಜಾತ್ರೆ, ಒಂದೊಂದು ಜಾಗದಲ್ಲಿ ಒಂದೊಂದು ಜಾತ್ರೆ ನಡೀತದೆ. ಲಿಂಗಪ್ಪನ ಕ್ಷೇತ್ರಗಳು 77 ಗಿರಿ ಇದಾವೆ. 77 ಗಿರಿ ಹೆಂಗಾದ್ರು ಅಂದ್ರೆ ಮಣಿಕಮಲ್ಲಾಸೂರು ಮೈಲಾರಲಿಂಗೇಶ್ವರ ಎಲ್ಲಿ ಹೋಗಿ ಬಂದ್ರು ಕೂಡ ಅಲ್ಲೆಲ್ಲ ಬಿಡಿಸೋದಾಗ್ತದ. ಅದು ಬಿಟ್ಟು ಇನ್ನೊಂದ್ ಜಾಗ ಬಿಟ್ಟು ಇನ್ನೊಂದ್ ಜಾಗ ಬಿಟ್ಟು ಇಲ್ಲಿ 77 ಸ್ಥಳಗಳಲ್ಲಿ ಓಡಿಸ್ಬಿಟ್ರು ಅವರು, ಈ ಮಣೀಸೂರ ಮಲ್ಲಾಸೂರ ಅನ್ನೋರು. ಆ ಮಣೀಸೂರ ಮಲ್ಲಾಸೂರ ಅನ್ನೋರು ಓಡಿಸಿದಾಗ ಲಾಸ್ಟ್ಗೆ ಅವ್ರಿಗೆ ಇವ್ರಿಗೆ ಅಂತಿಕಾಲ ಬಂದಾಗ ಗೊಟ್ಟ ಮೈಲಾರದಲ್ಲಿ ಯುದ್ಧ ಆಗಿದೆ, ಅಲ್ಲಿ ಅಂತ ಅಲ್ಲಿ ಸತ್ವಾಗ ಇವಾಗ ವರ್ಷಕ್ಕೊಂದು ಟೈಮ್ ಒಂದು ಜನ 2 ಜನ ಆದ್ರೂ ಕೇಸ ಇಲ್ಲ. ಇವತ್ತು ಅಲ್ಲಿ ಕೂಲಿ ಆದ್ರೆ ಕೇಸ ಇಲ್ಲ. ಆತರ ದಸರಾ ಹಬ್ಬದ ದಿನ ನೋಡ್ರಿ. ಆಮೇಲೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಸ್ನೇಹಿತರೆ, ಇವರು ಯಾವುದೇ ಬೇರೆ ಜಾತಿಯವ್ರ ಹತ್ರ ಭಿಕ್ಷೆ ಬೇಡೋದು ಅವು ಇವು ಮಾಡಲ್ಲ, ಬರೀ ಕುರುಬರ ಹತ್ರ. ಯಾಕಂದ್ರೆ ಕುರುಬರ ಹಳೆ ಮಕ್ಕಳು ಅಂತ ಹೇಳಿ ಬಿರುದಿರೋರ್ಗಿರೋದ್ರಿಂದ ಕುರುಬರ ಹತ್ರ ಕುರಿ ಭಿಕ್ಷೆ ಬೇಡೋದು. 5 ಕುರಿ ಇದ್ರು ಸಾಕು, 1 ಕುರಿ ಇವ್ರಿಗೆ ಕೊಡಬೇಕು. ಆ ತರ ಶಾಂತ ಮುತ್ತಯ್ಯ ಶಾಸನ ಮಾಡಿದ್ನಂತೆ. ಶಾಸನಗಳು ಇದಾವೆ, ಅದು ಶಾಸನ ಇದೆ. ಬಣಿಜದುರ್ಗನು ಆಲ್ಮತಸ್ಥರಿಗೆ ಯಾವ ತರ ವೇದ್ಯ ಆಯ್ತು, ಸತ್ತು ಪವಾಡ ನೀವು ಯಾವ ತರ ಎಬ್ಬಿಸಿದ್ರು, ಮತ್ತೆ ಕಲ್ಯಾಣಪುರ ಪಟ್ಟಣದಲ್ಲಿ ಕುರುಬರು ನೀವು ಬರಬಹುದು ಅಂತ ಹೇಳಿ ಬಿಜಿರಾಜ ದೊರೆ ಬಸಪ್ಪನವರು ಪ್ರಧಾನಿಗಳು ಶೆಟ್ಟಿ ಮಾನಾಡು ನಾಯಕರು ಬೇಕಾದಂತ ಅವ್ರು ಬಂದು ನ್ಯಾಯ ತೀರ್ಮಾನ ಮಾಡಿ ಏಳು ಕೋಟೆ ಮಂಡೆ ಮೇಲೆ 7 ಕೋಟಿ ಬಂಡೆ ಹಂಪಿಯಲ್ಲಿದೆ, ಇವಾಗ ಕೂಡ ಇದೆ. 7 ಕೋಟಿ ಬಂಡೆ ಮೇಲೆ ನ್ಯಾಯ ಆಗಿದೆ. 6 ತಿಂಗಳು ನ್ಯಾಯ ಆಗಿದೆ. 6 ತಿಂಗಳು ನ್ಯಾಯ ಆಗೋದಕ್ಕೆಲ್ಲ 1000 ಗಂಟೆ ತಲೆಗಳು ಇದೆ. ಏನೋ ನಮ್ಮ ಲಿಂಗ ದೊಡ್ಡದು ಅಂತಂದೇಳಿ ಅಲ್ಲಿ ಲಿಂಗಾಯತರಿಗೆ ನಮ್ಮ ಕುರುಬರಿಗೆ ಏಜ್ ಬಿದ್ದು ಅಲ್ಲಿ ಕೂಡ ಗೆದ್ದುಕೊಂಡು ಬಂದಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಈಗಾಗಲೇ ಹೇಳದಂತೆ ಕುರುಬರು ಎಲ್ಲೆಲ್ಲ ಅವ್ರು ಇಡೀ ದೇಶದ ಮೇಲೆ ವಲಸೆ ಕುರಿಗಳನ್ನ, ಮಂದೆ ಕುರಿಗಳನ್ನ ತಗೊಂಡೋಗ್ಬಿಟ್ಟು ಎಲ್ಲೆಲ್ಲೂ ಮಂದೆ ಉಡ್ತಿದ್ರು. ಅಲ್ಲಿಗೆಲ್ಲ ಹೋಗಿ ಇವರು ಒಂದು ಕರಿ ಕಂಬಳಿ ಗದ್ದಿಗೆ ಮಾಡಿ ಅದ್ರ ಮೇಲೆ ಈ ತಗರ್ ಕೊಂಬುಗಳನ್ನ ಗದ್ದಿಗೆ ಊಡಿ ಮೈಲಾರಲಿಂಗಪ್ಪನ ಗದ್ದಿಗೆ, ಬೀರಲಿಂಗೇಶ್ವರನ ಗದ್ದಿಗೆ, ಈ ತರ ಬೇರೆ ಗದ್ದಿಗೆಗಳಿಗೆ ಎದುರು ಕರೆದು ಅಲ್ಲಿ ಕುರುಬರ ಕುಲಪುರಾಣಗಳನ್ನ, ತಗರ ಪವಾಡಗಳನ್ನ, ಕಥೆಗಳನ್ನ ಹೇಳಿ ಹೀಗೆ ಇದ್ರ ಮೇಲೇನೆ ಇವ್ರ ಮಕ್ಕಳು ಮರಿಯನ್ನ ಸಾಕೊಂಡವ್ರೆ, ಇವ್ರ ಕುಟುಂಬಗಳನ್ನ ಸಾಕೊಂಡವ್ರೆ, ಇವ್ರ ಮನೆ ಮಠಗಳನ್ನ ಕಟ್ಕೊಂಡವ್ರೆ. ಇದೇ ಆಧಾರ. ಇವತ್ತು ಶಿಕ್ಷಣ ಸಿಕ್ಕಿ ಆತರ ಆದ್ನಾರಾಯಣಪ್ಪನವ್ರು ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರು, ಚೇರ್ಮನ್ ಆದ್ರು, ಅವ್ರ ಹೆಂಡತಿ ಏನು ಇವಾಗ ಚೇರ್ಮನ್ ಆಗ ಇವಾಗ ಶಿಕ್ಷಣ ಸಿಕ್ಕಿ ಈ ತರ ರಾಜಕೀಯ ಅಧಿಕಾರಗಳು ಸಿಗ್ತಾ ಇರೋದು. ಎಲ್ಲಾ ಟೆಂಟ್ನೊಳಗೆ ಇವ್ರು ವಾಸ ಇದ್ದಿದ್ದು, ಬೇರೆ ಬಿಡಾರಗಳಲ್ಲಿ ವಾಸ ಇದ್ದಿದ್ದು. ಬೆಳಗ್ಗೆ ಆದ್ನಾರಾಯಣಪ್ಪನವ್ರು ಹೇಳ್ತಾ ಇದ್ರು, ಕತ್ತಾಳೆ ಮಟ್ಟೆಗಳು ಕೊಯ್ಕೊಬಂದು ಅವುಗಳನ್ನ ಕಟ್ಟಿ ಗೋಡೆ ತರ ಅವುಗಳನ್ನ ಮೇಲೆ ಟಾಪ್ಗಳ ತರ ಹಾಕಿ ಅದ್ರೊಳಗ್ ನಾವು ತಾತರುಗಳು ಸಂಸಾರ ಮಾಡೋರೆ, ನಮ್ಮ ತಂದೆಯವರು ಅದ್ರೊಳಗ್ ಸಂಸಾರ ಮಾಡೋರೆ. ಜೋಳಿಗೆ ತಗ್ಲಾಕೊಂಡು ಬೆಟ್ಟಿಗೆ ಪೆಟಾರಿಗಳಲ್ಲಿ ಇವುಗಳನ್ನೆಲ್ಲ ಇಟ್ಕೊಂಡು ಇವ್ರ ಹತ್ರ ಇನ್ನ ಟಗರ್ ಗೊಂಬೆಗಳು ಅಂತ ಬೇರೆ ಅವೆ. ಆ ಗೊಂಬೆಗಳನ್ನೆಲ್ಲ ತಗೊಂಡು ನೆತ್ತಿ ಮೇಲೆ ಹೊತ್ಕೊಂಡು ಎಲ್ಲೆಲ್ಲಿ ಕುರುಬ್ರವ್ರು ಅಲ್ಲಿಗೆಲ್ಲ ಹೋಗಿ ಅಡವೆ ಅಲ್ಲದು
ಹೌದು, ಇವತ್ತು ಕೂಡ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಅವತ್ತು ಇಲ್ಲ, ಇವತ್ತು ಕೂಡ ಅದೇ ವನವಾಸ ನಡೀತಾ ಇದೆ. ಅದೇ ವನವಾಸ ನಡೀತಾ ಇದೆ, ಬಿಡುಗಡೆ ಸಿಕ್ಕಿಲ್ಲ. ಇವತ್ತು ಏನೋ ನಮ್ಮ ಮಕ್ಕಳು ಕಷ್ಟಪಟ್ಟು ನಾವು ಅನ್ನ ತಿನ್ನೋದ್ರಲ್ಲಿ ಮಣ್ಣು ತಿಂದು ನಾವು ಎಷ್ಟೇ ಇದು ಮಾಡಿ ಕೂಡ ನಮ್ಗೊಂದು ಕೆಲಸ ಕಾರ್ಯ ಏನು ಸಿಗ್ತಾ ಇದೆ. ನೋಡಿ, ಕುರುಬರ ಹೆಸರು ಹೇಳ್ಕೊಂಡು, ಕುರುಬರ ಕುಲಪುರಾಣ ಹೇಳ್ಕೊಂಡು, ಕುರುಬರ ದೇವರುಗಳ ಹೆಸರುಗಳು ಹೇಳ್ಕೊಂಡು, ಕುರುಬರು ಕುಲ ಹುಟ್ಟಿದ್ದ ಹೆಂಗೆ ಅಂತ ಹೇಳ್ಕೊಂಡು ಇಷ್ಟೊಂದೆಲ್ಲ ಬರ್ತಾವ್ರ ಇವ್ರು. ಆದ್ರೆ ಕುರುಬರು ಮಠಗಳು ಕಟ್ಕೊಂಡವ್ರೆ, ಅದು ಏನೋ ಇವತ್ತು ಸಿಎಂ ಕೂಡ ಆಗವ್ರೆ, ಬೇರೆ ಬೇರೆ ರಾಜಕೀಯ ಅಧಿಕಾರಗಳನ್ನು ಅನುಭವಿಸವ್ರೆ. ಆದ್ರೆ ಇವರು ಮಾತ್ರ ಇನ್ನು ಅಲೆಮಾರಿ ಸ್ಥಿತಿನಲ್ಲೇ ಅವ್ರೆ, ನಮಗೆ ಯಾರು ಅಲೆಮಾರಿ ಸ್ಥಿತಿನಲ್ಲೇ ಅವ್ರೆ. ಕೆಲವರು ಇನ್ನೂ ಕೂಡ ಭಿಕ್ಷಾಟನೆ ಮಾಡ್ಕೊಂಡು ಟೆಂಟ್ಗಳಲ್ಲೇ ಅವ್ರೆ. ಇಲ್ಲೇ ನಂಜೇಗಾರಪಲ್ಲಿನಲ್ಲಿ ಟೆಂಟ್ಗಳಲ್ಲವ್ರೆ, ಬೆಳವರಹಳ್ಳಿಯಲ್ಲಿ ಟೆಂಟ್ಗಳಲ್ಲವ್ರೆ, ಮಲೆನಹಳ್ಳಿ ಕ್ರಾಸ್ನಾಗೆ ಟೆಂಟ್ಗಳಲ್ಲವ್ರೆ. ಇಲ್ಲಿ 250 ಮನೆಗಳು ಟಗರು ಜೋಗಿಗಳಿರೋದು, 250 ಮನೆ. 250 ಮನೆಗಳೊಳಗೆ ಇವಾಗ ಈ ತರ ಬಿರುದುಗಳನ್ನ ಇಟ್ಕೊಂಡು ಬರವರ ವೇಷ ಹಾಕೊಂಡು, ಟಗರು ಜೋಗಿ ವೇಷ ಕಟ್ಕೊಂಡು ಅವರು ಈ ತರ ಬಿರುದುಗಳನ್ನ ಇಟ್ಕೊಂಡ್ರು, ಗೊಂಬೆಗಳನ್ನ ಇಟ್ಕೊಂಡ್ರು 8 ಕುಟುಂಬಗಳವೆ. ಅವರೆಲ್ಲ ಕೆಲವರೆಲ್ಲ ಬಿಟ್ಬಿಟ್ಟವ್ರೆ, ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ತಾರೆ, ಕೂಲಿ ನಾಲಿ ಮಾಡ್ತಾರೆ. ಈ ಬೇಸಾಯ ಮಾಡೋ ಕೆಲಸಗಳಿಗೆ ಹೋಗ್ತಾರೆ, ಅವ್ರಿಗೆ ಜಮೀನಿಲ್ಲ, ಬೇರೆಯವ್ರ ಜಮೀನುಗಳಲ್ಲಿ ದುಡಿತಾವ್ರೆ. ಇವ್ರಿಗೆ ನಿಜವಾಗಿ ಅಧಿಕಾರ ಬೇಕು, ಇವ್ರ ಮಕ್ಕಳಿಗೆ ಶಿಕ್ಷಣ ಬೇಕು, ಇವ್ರ ಮಕ್ಕಳುಗಳಿಗೆ ನೌಕರಿ ಬೇಕು. ಟೆಂಟ್ಗಳವ್ರೆ, ಅಸಲಿ ಟೆಂಟ್ಗಳಲ್ಲವ್ರೆ. ಬುಣ್ಣಪ್ಪರ ಹೇಳ್ರಿ, ಯಾವ್ಯಾವ ಸ್ಥಿತಿನಲ್ಲಿ ನಿಮ್ ತಂದೆಗಳಿದ್ರು? ನಮ್ ತಂದೆಯವ್ರಪ್ಪ ಅಂದ್ರೆ ಅದೇ ಬರುವ ವೇಷ ಹಾಕೊಂಡು ಹೋಗೋದು, ಜೀವನ ಮಾಡ್ಕೊಳ್ಳೋದು, ಒಂದು 2 ರಾಗಿ ತಗೊಂಡ್ ಬರೋದು, ಒಂದು ಸೇರಕ್ಕಿ ತಗೊಂಡ್ ಬಂದ್ರೆ ಎಲ್ಲ ಬೆಳಿಗ್ಗೆ ಎತ್ತಿದ್ರೆ ಸಾಯಂಕಾಲ ಇಲ್ಲ, ಸಾಯಂಕಾಲ ಇದ್ರೆ ಬೆಳಿಗ್ಗೆ ಇಲ್ಲ, ಆ ರೀತಿ ನಡ್ಕೊತಾ ಇದ್ರು. ನಮ್ಮ ತಾಯಿಯವರು ಮಣ್ಣಲ್ಲೇ ಗೋಡೆ ಇಟ್ಕೊಂಡು ಕತಾಳ ಪಟ್ಟಿಗಳು ತಗೊಂಡು ಬಂದು ಅದನ್ನೇ ಸ್ಟಾಪ್ ತರ ಹಾಕೊಂಡು ಈ ಬಾಗಿಲುಗಳು ಇಟ್ಕೊಂಡು ಇಲ್ಲ ಜೋಗನಹಳ್ಳಿ ಅಂತಂದು ಹೇಳಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಸುಮಾರು ಸಾವಿರಾರು ಜನ ನಾವೆಲ್ಲ ಅಲ್ಲಿದ್ದಾಗ ಇನ್ನು ಪರಿಸ್ಥಿತಿ ಎಲ್ಲ ಕೆಟ್ಟದಾಗಿ ಇನ್ನು ಅಲ್ಲಿ ಕೂಡ ಇರೋದು ನಮ್ಗೆ ಸಾಧ್ಯವಾಗದೆ ಇನ್ನು ಊರಿಗೆ ಹೋಗ್ಬೇಕು, ಬರೋ ಹೊತ್ತಿಗೆ ನಮ್ಮ ಮನೆಗಳೆಲ್ಲ ಬಿದ್ದೋಗ್ಬಿಡ್ತಾ ಇದ್ವಿ. ನೋಡಿ, ಜೋಗನಹಳ್ಳಿ ಅಂತ ಏನು ಹೇಳಿದ್ರು ಹೆಸರು, ಜೋಗನಗಾರಪಲ್ಲಿ ತೆಲುಗಿನ ಕರೀತಾರೆ. ಊರ ಹೆಸರು ತಗರು ಜೋಗಿ ಅಂತ ನಾವು ಇರೋದಕ್ಕೆ ಜೋಗನಗಾರಪಲ್ಲಿ. ಇವ್ರು ಇರೋದಕ್ಕೆ ಜೋಗನಗಾರಪಲ್ಲಿ ಅಂತ ಇರೋದು. ಜೋಗನಲ್ಲಿ ಕುರುಬರು ಅವ್ರೆಲ್ಲರಿಗೂ ಕೂಡ ಹಳೆ ಮಕ್ಕಳಾಗಿ ಮೂಲ ನೆಲೆ ಈ ಊರು ಜೋಗನಗಾರಪಲ್ಲಿ. ಇವ ಅಲ್ಲಿಂದ ಬಂದು ಇಲ್ಲಿ ನಗರಗೆರೆಗೆಲ್ಲ ಇವ್ರು ನೆಲೆದವ್ರು 250 ಕುಟುಂಬ. ಆದ್ರೆ ಇಡೀ ಕರ್ನಾಟಕ ಅಲ್ಲ, ಆಂಧ್ರ ಪ್ರದೇಶ ಅಲ್ಲ, ಮಹಾರಾಷ್ಟ್ರ ಅಲ್ಲ, ತಮಿಳುನಾಡಲ್ಲ, ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಕುರುಬ್ರವರು ಅವರೆಲ್ಲರಿಗೂ ಕೂಡ ಇವರು ಕುಲದ ಹಳೆ ಮಕ್ಕಳಾಗಿ, ಕುಲದ ಗುರುಗಳು ಆಗಿ ಇಂಥ ಪದವಿ ತಗೊಂಡು ಇಂಥ ಬಿರುದುಗಳನ್ನ ಹೊತ್ಕೊಂಡು ಅವರ ಹೆಸರುಗಳನ್ನ ಹೇಳೋ ಮೂಲ ನೆಲೆ ಇದು. ಇದೇ ಮೂಲ, ಇದೇ ಮೂಲ ಅಂದ್ರೆ ಜೋಗನಗಾರಪಲ್ಲಿ ಮೂಲದಲ್ಲಿ ಜೋಗೇನಹಳ್ಳಿ ಅದೇ ಮೂಲ. ಆಮೇಲೆ ನಗರಗೆರೆಗೆ ಬಂದವ್ರೆ. ಅಂದ್ರೆ ಈ ಕುರುಬರಿಗೆಲ್ಲ ಮೂಲ ಮನೆತನದವ್ರು ಇವರು. ಕುರುಬರ ಕುಲದ ವಾಡಿಕೆಗಳನ್ನೆಲ್ಲ, ಅವ್ರ ಸಂಪ್ರದಾಯಗಳನ್ನೆಲ್ಲ, ಕಥೆಗಳನ್ನೆಲ್ಲ ಹೇಳೋ ಮೂಲ ಮನೆತನದಸ್ಥರವರು ಈ ಬುಣ್ಣಪ್ಪನವರು ಮತ್ತೆ ಆದಿನಾರಾಯಣಪ್ಪನವರು. ಇಲ್ಲಿ ನಮ್ಮಲ್ಲಿ ಆಲ್ಮತ ಪುರಾಣ ಒಂದೇ ಆರಾಧನೆ ಹೇಳ್ಬೋದು. 6 ತಿಂಗಳಿಗೆ ಅಜಾಮರ್ತನಲ್ಲ, ಅಂಬರೀಷನಲ್ಲ, ಭೂಮಿ ಹೊತ್ತರು, ಕೂರ್ಮತಿಂಗಳು ಸಾಧ್ಯವಿಲ್ಲ, ಹರಿಯೊಬ್ಬನೇ ಬಲ್ಲ ಆಲ್ಮತ ಪುರಾಣ ಗ್ರಂಥಗಳು. ಮತ್ತೆ ನಾವು ಯಾವ ತರ ಇವರು ಕುರುಬಾನ ಹೆಸರು ಬಂತು, ಕುರಿ ಅನ್ನೋದು ಹ್ಯಾಕ್ ಸಿಕ್ಕಿತು, ಮತ್ತೆ ಇವರು ಆಲ್ಮತ ಅನ್ನೋ ಹೆಸರು ಹೆಂಗ್ ಬಂತು, ಹತ್ತಿದಾರ ಉಂಡೆದಾರ ಕನ್ನಡಗಳು ಯಾವ ತರ ಬಂದು ಅನ್ನೋ ಮೂಲ ಇತಿಹಾಸವೆಲ್ಲ ನಮ್ಮಲ್ಲಿ ಹೇಳೋದು ಸ್ವಲ್ಪ ಬಾಯ್ಪಾಠ ಆಗಿದೆ. ಇನ್ನು ಮುಖ್ಯವಾದ ಗ್ರಂಥಗಳು ನಮ್ಮಲ್ಲಿದ್ದಾವೆ ನೋಡ್ರಿ. ಎಲ್ಲ ಗ್ರಂಥಗಳು, ಮೂಲಾಧಾರಗಳು, ಶಾಸನಾಧಾರಗಳು ಎಲ್ಲವೂ ಇವ್ರ ಹತ್ರ ಇದ್ದಾವೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಅವ್ರ ಕಾಯಕದ ಮೇಲೆ ಹೋಗೋದಕ್ಕೆ ಕೆಲವರೆಲ್ಲ ತಗೊಂಡೋಗವ್ರೆ. ಈಗ ಬುಡ್ನಪ್ಪರ ಮನೆಗೆ ಕೆಲವೇ. ಈಗ ಇವ್ರ ತಮ್ಮ ಇನ್ನೊಬ್ಬರವ್ರೆ ಇಲ್ಲೇ ಪಕ್ಕದಲ್ಲಿ, ಅವ್ರ ಮನೆ ಕೆಲವೆಲ್ಲ ಆಧಾರಗಳವೆ. ಅಲ್ಲಿ ಹೋಗ್ಬಿಟ್ಟು ಆ ದೇವರುಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಗೆಳೆಯರೆ. ನಮಸ್ಕಾರ.